ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನನ್ನ ಹೆಸರು ಉಮೇಶ್ ಬಾಬು. ಶ್ರೀ ಮರಳುಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಕನ್ನಡ ಪ್ರೌಢಶಾಲೆ, ಬೆಳ್ಳೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಒಂದು ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಈ ವಿಷಯದಲ್ಲಿ ತಿಳ್ಕೊಳ್ಳುವಂತಹ ಅಂಶಗಳು ಯಾವುವು ಅಂದ್ರೆ ವಿಜಯನಗರ ಹಾಗೂ ಬಹುಮನಿ ಸಾಮ್ರಾಜ್ಯ ಇವುಗಳ ಸ್ಥಾಪನೆ. ಎರಡನೇದು, ವಿಜಯನಗರ ಹಾಗೂ ಬಹುಮನಿ ರಾಜ್ಯಗಳನ್ನು ಆಳಿದಂತಹ ರಾಜಮನೆತನಗಳು ಅಥವಾ ರಾಜರು, ಶ್ರೀಕೃಷ್ಣ ದೇವರಾಯನ ಸಾಧನೆ ಮತ್ತು ಕೊಡುಗೆಗಳು, ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು, ಬಹುಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಸಾಧನೆಗಳು, ಈ ಒಂದು ವಿಚಾರಗಳನ್ನ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೀವಿ. ಮಕ್ಕಳೇ, ಮೊದಲನೇದಾಗಿ ನಾವು ವಿಜಯನಗರದ ಬಗ್ಗೆ ತಿಳ್ಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯ, ಇದರ ಸಂಸ್ಥಾಪಕರು ಯಾರು, ಆಳ್ವಿಕೆಯನ್ನು ಮಾಡುವಂತಹ ಅರಸರು ಯಾರು ಅನ್ನೋದರ ಬಗ್ಗೆ ತಿಳ್ಕೊಳ್ಳುವಂತಹ. ಮೊದಲನೇದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಇಂದಿನ ಸನ್ನಿವೇಶವನ್ನು ನಾವು ಗಮನಿಸಿದಾಗ ಮುಸ್ಲಿಮರ ಆಳ್ವಿಕೆ, ನೆರೆಯ ರಾಷ್ಟ್ರಗಳ ಒಂದು ಆವಳಿ, ಇಂತಹ ಸನ್ನಿವೇಶದಲ್ಲಿ ಈ ಒಂದು ಭಾರತದ ಹಿಂದೂ ಧರ್ಮದ ಸ್ಥಾಪನೆಯ ಉದ್ದೇಶವನ್ನು ಹೊಂದಿ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡುವಂತಹ ಒಂದು ಸಂದಿಗ್ಧ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತದೆ. ಭಾರತದ ಇತಿಹಾಸದಲ್ಲಿ ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆ ಒಂದು ಮಹತ್ವದ ಘಟನೆಯಾಗಿದೆ. ದಕ್ಷಿಣ ಭಾರತದ ರಾಜಮನೆತನಗಳಾಗಿದ್ದಂತಹ ದೇವಗಿರಿಯ ಯಾದವರು, ವರಂಗಲ್ಲಿನ ಕಾಕತೀಯರು, ಮಧುರೆಯ ಪಾಂಡ್ಯರು, ದ್ವಾರ ಸಮುದ್ರ ಅಂದ್ರೆ ಈಗಿನ ಹಳೆಬೀಡು ಏನಿದೆ ಅಲ್ಲಿ ಹೊಯ್ಸಳರು ಆಳ್ವಿಕೆಯನ್ನು ಮಾಡುತ್ತಿದ್ದರು. ಜೊತೆಗೆ ತಂಜಾವೂರಿನಲ್ಲಿ ಚೋಳರು, ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಗೆ ಈ ಸಾಮ್ರಾಜ್ಯಗಳೆಲ್ಲವೂ ಸಹ ತುತ್ತಾಯಿತು. ಇದರ ಪರಿಣಾಮವಾಗಿ ದೇಶದಾದ್ಯಂತ ರಾಜಕೀಯ ಅಭದ್ರತೆ, ಅಸ್ಥಿರತೆ, ಕ್ಷೋಭೆ, ಭಯ ಮತ್ತು ಧಾರ್ಮಿಕ ವಿಪ್ಲವಗಳು ಕಾಣಿಸಿಕೊಂಡಿದ್ದವು. ಧರ್ಮದ ಅವಸಾನ, ಸಂಸ್ಕೃತಿಯ ವಿನಾಶ, ಇದರ ಒಂದು ಕುರುಹುಗಳು ದೇಶದ ಎಲ್ಲೆಡೆ ಕಂಡುಬರುತ್ತಿದ್ದವು. ಈ ಸನ್ನಿವೇಶದಲ್ಲಿ ವಿಜಯನಗರದ ಸಾಮ್ರಾಜ್ಯ ಉಗಮವಾಗಿ ಧರ್ಮದ ರಕ್ಷಣೆ, ಸಂಸ್ಕೃತಿಯ ಪಾಲನೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಿತು. ಇದು ವಿಜಯನಗರ ಸಾಮ್ರಾಜ್ಯ ಸುಮಾರು 3 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡಿತು. ಈ ಸಾಮ್ರಾಜ್ಯ 15ನೇ ಶತಮಾನದ ವೇಳೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದ ಮತ್ತೆ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರದವರೆಗೆ ಭೂಭಾಗಗಳನ್ನ ತನ್ನ ಸಾಮ್ರಾಜ್ಯದೊಳಗೆ ಸೇರಿಸಿಕೊಂಡು ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಹೊಂದಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿತ್ತು ಈ ಒಂದು ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನು ನಾವು ಗಮನಿಸುವುದಾದ್ರೆ ಇದರ ಸಂಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಅಥವಾ ಅಕ್ಕ ಬುಕ್ಕರು ಅಂತ ಕರಿತೀವಿ. ಈ ವಿಜಯನಗರದ ಸ್ಥಾಪನೆ ಆಗಿದ್ದು ಸಾಲಿನ ವರ್ಷಕ್ಕೆ 1336. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಹರಿಹರ ಅಕ್ಕ ಬುಕ್ಕರು ಇದನ್ನ ಸ್ಥಾಪನೆ ಮಾಡಿದರು. ಇದು ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಈ ರಾಜ್ಯವನ್ನು ಸ್ಥಾಪಿಸಿದರು. ಅಕ್ಕ ಬುಕ್ಕರ ಗುರುಗಳು ವಿದ್ಯಾರಣ್ಯರು. ಮುಂದೆ ಸ್ಥಾಪನೆಯಾದಂತಹ ಈ ಒಂದು ಸಾಮ್ರಾಜ್ಯ ಹಂಪೆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಯಾಯಿತು. ಈ ಸಂದರ್ಭದಲ್ಲಿದ್ದಂತಹ ಪ್ರಮುಖ ರಾಜಮನೆತನಗಳು ಅಂತಂದ್ರೆ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಮಾಡ್ತಿದ್ರು. ಕೃಷ್ಣ, ಗೋದಾವರಿ, ಮುಖಜ ಭೂಮಿಯಲ್ಲಿ ಒರಿಸ್ಸಾದ ಗಜಪತಿಗಳ ಆಳ್ವಿಕೆ ಇತ್ತು. ಉತ್ತರದ ದಖನ್ನಿನಲ್ಲಿ ಬಹುಮನಿಗಳು ಆಳ್ವಿಕೆಯನ್ನು ಮಾಡ್ತಿದ್ರು. ಇವರೆಲ್ಲರನ್ನೂ ಸಹ ಎದುರಿಸಿಕೊಂಡ್ರೆ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು. ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಇವರ ವಿರೋಧದ ನಡುವೆಯೂ ಸಹ ವಿಶಾಲವಾದಂತಹ ಭೂಪ್ರದೇಶವನ್ನ ಆಕ್ರಮಣವನ್ನು ಮಾಡ್ತಾ ಹಿಂದೂ ಸಂಸ್ಕೃತಿಯ ರಕ್ಷಣೆಯನ್ನ ಮಾಡ್ತಾ ಬೆಳೀತಾ ಬಂತು. ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವಂತಹ ರಾಜಮನೆತನಗಳನ್ನು
ಸಂಗಮ ಸಂತತಿ, ಎರಡನೇದು ಸಾಳುವ, 3 ತುಳುವ, 4 ಅರವೀಡು. ಈ ಸಂತತಿಗಳು ವಿಜಯನಗರ ಸಂಸ್ಥಾನವನ್ನ ಅಥವಾ ಸಾಮ್ರಾಜ್ಯವನ್ನ ಆಳ್ವಿಕೆಯನ್ನು ಮಾಡ್ತಾರೆ. ಅಂದ್ರೆ ವಿಜಯನಗರ ಸಂಸ್ಥಾಪಕ ಅಥವಾ ಸ್ಥಾಪನೆಯನ್ನು ಮಾಡುವಂತಹ ಮೊದಲ ರಾಜವಂಶ ಸಂಗಮ ಸಂತತಿಯ ಅರಸರು. ಈ ಸಂಗಮ ಸಂತತಿಯ ಅರಸರಲ್ಲಿ ಪ್ರಸಿದ್ಧರಾದಂತವರು 1ನೇ ಹರಿಹರ, ಬುಕ್ಕರಾಯ, 2ನೇ ಹರಿಹರ, ಪ್ರೌಢದೇವರಾಯ ಈ ಸಂತತಿಯಲ್ಲಿ ಪ್ರಸಿದ್ಧರಾದಂತವರು ಮತ್ತು ಈ ಒಂದು ವಿಜಯನಗರ ಸ್ಥಾಪನೆಯನ್ನ ಮಾಡಿದಂತವರಲ್ಲಿ ಮೂಲ ಪುರುಷರುಗಳು ಅಥವಾ ಮೂಲ ವ್ಯಕ್ತಿಗಳಾಗಿದ್ದಾರೆ. ಇವರ ಗುರುಗಳು ವಿದ್ಯಾರಣ್ಯರು. ಇವರ ನೇತೃತ್ವದಲ್ಲಿ ಸಂಗಮ ಸಂತತಿಯ ಅಕ್ಕ ಮತ್ತೆ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯವನ್ನ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಸ್ಥಾಪನೆಯನ್ನು ಮಾಡ್ತಾರೆ. ಅದೇ ಈಗಿನ ಹಂಪೆ, ಇಂದಿನ ವಿಜಯನಗರ. ಮೊದಲನೇದಾಗಿ ಬುಕ್ಕರಾಯ. ಬುಕ್ಕರಾಯ ಮೊದಲನೇ ಸುಲ್ತಾನರನ್ನ ಪದಚ್ಯುತಗೊಳಿಸಿ ಅವರನ್ನು ಸೋಲಿಸಿ ಬುಕ್ಕನ ಪುತ್ರ ಕಂಪಣನಾದಂತ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಈ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಗಂಗಾದೇವಿ ಬರೆದಂತಹ ಮಧುರಾ ವಿಜಯಂ ಸಂಸ್ಕೃತ ಕೃತಿಯಲ್ಲಿ ಹೆಚ್ಚಿನ ವಿವರಣೆಯನ್ನು ನಾವು ಕಾಣಬಹುದಾಗಿದೆ. ನಂತರ ಕೊಂಡವೀಡಿಯನ್ನ ಆಳ್ವಿಕೆ ಮಾಡುತ್ತಿದ್ದಂತಹ ರೆಡ್ಡಿ ದೊರೆಗಳನ್ನು ಸೋಲಿಸಿದ. ಪೆರಗೊಂಡ ಪ್ರದೇಶವನ್ನ ವಿಜಯನಗರಕ್ಕೆ ಸೇರ್ಪಡೆ ಮಾಡಿಕೊಂಡ. ಜೈನ ಮತ್ತು ಶ್ರೀ ವೈಷ್ಣವ ನಡುವಿನ ಧಾರ್ಮಿಕ ಕಲಹವನ್ನ ಬುಕ್ಕರಾಯ ಬಿಡಿಸಿ ಅವರಿಬ್ಬರ ನಡುವೆ ಸಾಮರಸ್ಯವನ್ನು ತರ್ತಾನೆ. ಸರ್ವಮತ ಸಮನ್ವಯತೆಯ ನೀತಿಯನ್ನ ಈತ ಎತ್ತಿ ತೋರಿಸಿದ. ಜೊತೆಗೆ ಶ್ರವಣಬೆಳಗೊಳದ ಶಾಸನ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತ. ರಾಜಧಾನಿಯಲ್ಲಿ ಹಂಪೆ ಈತನ ರಾಜಧಾನಿಯಲ್ಲಿ ಕೋಟೆಗಳನ್ನು ಕಟ್ಟಿಸಿದ, ದೇವಾಲಯಗಳನ್ನು ನಿರ್ಮಾಣ ಮಾಡಿದ, ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದ. ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟ ಈತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ. ಬುಕ್ಕರಾಯನ ಆಸ್ಥಾನಕ್ಕೆ ರಾಯಭಾರಿಯನ್ನಾಗಿ ಒಂದು ಚೀನಾ ದೇಶ ಕಳಿಸಿತ್ತು. ಅಂದ್ರೆ ಈತ ವಿಶಾಲವಾದಂತಹ ಸಾಮ್ರಾಜ್ಯದ ಸ್ಥಾಪನೆ ಮಾಡುವುದರ ಜೊತೆಗೆ ನೆರೆಯ ದೇಶಗಳೊಂದಿಗೂ ಸಹ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದ್ದ. ವ್ಯಾಪಾರ, ವಹಿವಾಟು, ಕೃಷಿ ಈ ಕ್ಷೇತ್ರಕ್ಕೆ ಅಪಾರವಾದಂತಹ ಒಂದು ಪ್ರೋತ್ಸಾಹವನ್ನು ನೀಡಿದ. ಅನ್ಯ ಧರ್ಮೀಯರನ್ನು ಸಹ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಕೊಡದೆ ಅವರೂ ಸಹ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವಂತಹ ನಿಟ್ಟಿನಲ್ಲಿ ಅವರನ್ನು ಸಹ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಬುಕ್ಕರಾಯ. ಈ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ಬೆಳವಣಿಗೆಗೆ ಪ್ರಾರಂಭದಲ್ಲಿ ಉತ್ತಮವಾದಂತಹ ಒಂದು ಅಡಿಗಲ್ಲನ್ನ ಹಾಕಿದಂತವರಲ್ಲಿ ಬುಕ್ಕರಾಯ ಪ್ರಮುಖನಾದಂತಹ ರಾಜನಾಗಿದ್ದ. ಮಕ್ಕಳೇ, ಆಗಲೇ ಚೀನಾ ದೇಶದ ಮಿಂಗ್ ವಂಶ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಬುಕ್ಕರಾಯ ಆತನ ಆಸ್ಥಾನಕ್ಕೆ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನ ಕಳಿಸಿಕೊಟ್ಟಿದ್ದ. ಅಂದ್ರೆ ಚೀನಾದಲ್ಲಿಯೂ ಸಹ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧ ಇತ್ತು ಅನ್ನೋದನ್ನ ನಾವು ಇದರ ಮೂಲಕ ತಿಳ್ಕೊಳ್ಬಹುದಾಗಿದೆ. ಎರಡನೆಯದಾಗಿ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಮತ್ತೊಬ್ಬ ಅರಸ ಅಂತಂದ್ರೆ 2ನೇಯ ಹರಿಹರ. ಈತ ಬುಕ್ಕರಾಯನ ನಂತರ ವಿಜಯನಗರ ಸಾಮ್ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾನೆ. ಬುಕ್ಕರಾಯನ ಮಗನ ಈತ ಹರಿಹರ 27 ವರ್ಷಗಳ ಕಾಲದ ಆಡಳಿತದ ಅವಧಿಯಲ್ಲಿ ವಿಜಯನಗರವನ್ನ ವಿಶಾಲವಾದಂತಹ ಪ್ರದೇಶಗಳವರೆಗೆ ವಿಸ್ತಾರವನ್ನು ಮಾಡಿ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ 2ನೇ ಹರಿಹರ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ. ಈತ ಕೊಂಡವೀಡು, ಕರ್ನೂಲು, ಆಂಧ್ರ ಪ್ರದೇಶದವರೆಗೂ ಕೊಂಡವೀಡು, ಕರ್ನೂಲು, ನಂತರ ನೆಲ್ಲೂರು, ಇತರೆ ಕೋಟೆಗಳನ್ನ ವಶಪಡಿಸಿಕೊಂಡ.
ಬಹುಮನಿಯ ಸುಲ್ತಾನ ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ ಈತ ರಾಜ್ಯವನ್ನ ಗೋವಾದವರೆಗೂ ಮತ್ತು ಕೊಂಕಣ ಕರಾವಳಿಯ ಉತ್ತರದವರೆಗೂ ಸಹ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡ್ತಾರೆ. ಕೃಷ್ಣಯ್ಯ ಉತ್ತರದ ಪಾಂಗಳ ಕೋಟೆಯನ್ನ 1398ರಲ್ಲಿ ವಶಪಡಿಸಿಕೊಳ್ತಾನೆ. 1398ರಲ್ಲಿ ಪಾಂಗಳ ಕೋಟೆಯನ್ನ ಎರಡನೇ ಹರಿಹರ ವಶಪಡಿಸಿಕೊಂಡ. ಈ ರೀತಿಯಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಹರಿಹರನ ಪಾತ್ರ ಪ್ರಮುಖವಾದದ್ದು. ನಂತರ ಬಂದಂತವನು ಎರಡನೇ ದೇವರಾಯ. ಈತನನ್ನ ಪ್ರೌಢದೇವರಾಯ ಅಂತ ಸಹ ಕರಿತೀವಿ. ಈತನ ಆಳ್ವಿಕೆಯ ಅವಧಿ 1424ರಿಂದ 1446ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತನಿಗೆ ಪ್ರತಾಪರುದ್ರ ಅನ್ನುವಂತಹ ಮತ್ತೊಂದು ಹೆಸರು ಸಹ ಇತ್ತು. ಸಂಗಮ ಸಂತತಿಯಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ದೊರೆ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಕರಿತೀವಿ. ಪ್ರೌಢದೇವರಾಯನನ್ನ ಗಜಬೇಟೆಗಾರ ಅನ್ನುವಂತ ಬಿರುದಿನಿಂದಲೂ ಸಹ ಕರೀತಾರೆ. ಎರಡನೇ ದೇವರಾಯನು ಒರಿಸ್ಸಾದ ಗಜಪತಿಯೊಂದಿಗೆ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿದ್ದ. ಕೊಂಡವೀರನ್ನು ಗೆದ್ದುಕೊಂಡ. ಗಡಿ ಪ್ರದೇಶದ ನಾಯಕರುಗಳ ದಂಗೆಯನ್ನ ಪದೇ ಪದೇ ಕಿರುಕುಳ ನೀಡುತ್ತಿದ್ದಂತಹ ನೆರೆಹೊರೆಯ ಸಾಮ್ರಾಜ್ಯಗಳನ್ನ ನಿಯಂತ್ರಣಕ್ಕೆ ತಂದ. ಗಡಿಯನ್ನ ಕೃಷ್ಣಾ ನದಿಯವರೆಗೂ ಸಹ ವಿಸ್ತರಣೆಯನ್ನು ಮಾಡಿದ. ಅನೇಕ ರಾಜರುಗಳಿಂದ ಈತ ಕಪ್ಪ ಕಾಣಿಕೆಗಳನ್ನು ಸಹ ಪಡೆದಿದ್ದ. ಕೇರಳವನ್ನ ಗೆದ್ದುಕೊಂಡ. ಜೊತೆಗೆ ಶ್ರೀಲಂಕಾದಿಂದಲೂ ಸಹ ಈತ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುತ್ತಿದ್ದ ಅನ್ನುವಂಥದ್ದು ಸಹ ಗಮನಾರ್ಹವಾದಂತಹ ವಿಚಾರ. ಇದರಿಂದ ಪೂರಾ ದಕ್ಷಿಣ ಭಾರತದ ಪ್ರದೇಶಗಳಲ್ಲೂ ಸಹ ಈತನ ಅಧೀನಕ್ಕೆ ಒಳಪಟ್ಟಿತ್ತು. ಆದ್ದರಿಂದ ಈತನಿಗೆ ದಕ್ಷಿಣ ಪಥದ ಚಕ್ರವರ್ತಿ ಎನ್ನುವಂತಹ ಹೆಸರು ಸಹ ಇತ್ತು. ದಕ್ಷಿಣ ಪಥದ ಚಕ್ರವರ್ತಿ ಅನ್ನುವ ಬಿರುದನ್ನು ಸಹ ಹೊಂದಿದ್ದ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ. ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿಗಳವರೆಗೂ ಸಹ ವಿಸ್ತಾರವನ್ನು ಹೊಂದಿತ್ತು. ಉತ್ತರಕ್ಕೆ ಹೋದರೆ ಗುಲ್ಬರ್ಗಾದವರೆಗೆ ಮತ್ತು ತೆಲಂಗಾಣ ಮಲಬಾರ್ ತೀರಗಳಲ್ಲೂ ಸಹ ಸವಿಸ್ತಾರವಾಗಿ ಹೊಂದಿದ್ದಂತ ವಿಶಾಲವಾದಂತಹ ಸಾಮ್ರಾಜ್ಯ ವಿಜಯನಗರ ಆಗಿತ್ತು. ಈತನ ಕಾಲದಲ್ಲಿ ನ್ಯೂನಿಚ್ ಅನ್ನುವಂತ ವಿದೇಶಿಕ ಭೇಟಿಯನ್ನು ನೀಡಿದ್ದ. ನ್ಯೂನಿಚನ ಪ್ರಕಾರ ಪ್ರೌಢದೇವರಾಯನಿಗೆ ಸಿಲೋನ್, ಪುಲಿಕಾಟ್, ಪೆಗು, ತೆನಸೇನಂ ಅಂದ್ರೆ ಮಾಯನ್ಮಾರ್ ಭಾಗ ಮತ್ತೆ ಮಲಯ ಈ ರಾಜ್ಯಗಳು ಕಪ್ಪ ಕಾಣಿಕೆಗಳನ್ನ ಸಲ್ಲಿಸುತ್ತಿದ್ರು ಅನ್ನುವಂಥದ್ದನ್ನ ಮ್ಯೂನಿಚ್ ತನ್ನ ಕೃತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಸಾಂಪ್ರದಾಯಿಕ ಶತ್ರುಗಳಾದಂತಹ ಬಹುಮನಿ ಅಹಮದ್ ಶಾನನ್ನ ಸಾಂಪ್ರದಾಯಿಕ ಶತ್ರು ಬಹುಮನಿನ ಅಹಮದ್ ಶಾ ಈತನನ್ನ ಬಿಜಾಪುರದವರೆಗೆ ಹಿಮ್ಮೆಟ್ಟಿಸ್ತಾನೆ. ಮುದಗಲ್, ಬಂಕಾಪುರ ಇವುಗಳನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ತಾನೆ. ಎರಡನೇ ದೇವರಾಯನ ದಳಪತಿಯಾದಂತಹ ಲಕ್ಕಣ್ಣ ದಂಡೇಶ ದಳಪತಿ ಲಕ್ಕಣ್ಣ ದಂಡೇಶ ಒಂದು ನೌಕಾ ವಿಜಯಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾಗಿದ್ದ ಅನ್ನುವಂಥದ್ದನ್ನ ಉಲ್ಲೇಖಿಸ್ತಾ ಇದೆ. ಈತ ಪ್ರೌಢದೇವರಾಯ ಪರಮತ ಸಹಿಷ್ಣುವಾಗಿದ್ದ. ರಾಜಧಾನಿಯಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ. ಸಾಮ್ರಾಜ್ಯದಲ್ಲಿ ಜೈನರಿಗೆ ವೈಷ್ಣವ ದೇವಾಲಯಗಳು, ಜೈನ ದೇವಾಲಯಗಳು, ವೈಷ್ಣವ ದೇವಾಲಯಗಳು ನಿರ್ಮಾಣಗೊಂಡಿದ್ದು. ಸ್ವತಃ ಕವಿಯಾಗಿದ್ದಂತಹ ಈತ ಆ ಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದ. ಈತನ ಆಸ್ಥಾನದಲ್ಲಿದ್ದಂತಹ ಕವಿಗಳನ್ನು ನಾವು ಗಮನಿಸುವುದಾದ್ರೆ
ಸಂಸ್ಕೃತ ಕವಿ ಡಿಂಡಿಮ, ಕನ್ನಡ ಕವಿ ಲಕ್ಕಣ್ಣ ದಂಡೇಶ. ಲಕ್ಕಣ್ಣ ದಂಡೇಶ ದಳಪತಿಯವರು ಕವಿಯೂ ಸಹ ಆಗಿದ್ದ. ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಮತ್ತು ಸಾಹಿತ್ಯ ಪುನರುಜ್ಜೀವನ ಹಾಗೂ ಸಾಲಿಗಾರಶಿಗೆ 1446ರಲ್ಲಿ ಎರಡನೇ ದೇವರಾಯನ ಮರಣ ಆಯಿತು. ನಂತರ ಬಂದಂತಹ ಅರಸುಗಳು ದುರ್ಬಲರಾದ್ದರಿಂದ ಸಂಗಮ ವಂಶದ ಆಳ್ವಿಕೆ ಮುಕ್ತಾಯ. ಅಂದ್ರೆ ಸಂಗಮ ಸಂತತಿಯ ಕೊನೆಯ ಅರಸ ಎರಡನೇ ದೇವರಾಯ. ಈತನ ನಂತರ ಬಂದಂತಹ ಅರಸರುಗಳ ಆಳ್ವಿಕೆ ದುರ್ಬಲವಾಗಿತ್ತು. ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಸಂಗಮ ಸಂತತಿಯ ನಂತರ ಈ ವಿಜಯನಗರವನ್ನು ಆಳ್ವಿಕೆ ಮಾಡಲಿಕ್ಕೆ ಬಂದಂಥದ್ದು ತುಳುವ ಸಂತತಿಯ ಪ್ರಸಿದ್ಧ ರಾಜ ತಿರುಪತಿ ಮಕ್ಕಳ ಯಾರು? ಯಾರಿಗೂ ಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯ ವಿಜಯನಗರದ ಚುಕ್ಕಾಣಿಯನ್ನ ಹಿಡಿತಾನೆ. ಶ್ರೀಕೃಷ್ಣದೇವರಾಯ ಈತ ಸಂಗಮ ಸಂತತಿಯ ನಂತರ ಬಂದಂತಹ ಒಂದು ಪ್ರಮುಖನಾದಂತಹ ಅರಸ. ಈತನ ಆಳ್ವಿಕೆಯ ಅವಧಿ 1509ರಿಂದ 1529ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ತುಳುವ ಸಂತತಿಯ ನರಸನಾಯಕ ಹಾಗೂ ಎರಡನೇ ಸತಿ ನಾಗಲಾಂಬಿಕೆಯ ಪುತ್ರನಾದಂತಹ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ. ಈತನ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರವು ತನ್ನ ಸಾಧನೆಗಳ ಪರಾಕಾಷ್ಠೆಯನ್ನು ತಲುಪಿತ್ತು. ಜೊತೆಗೆ ಜಗದ್ವಿಖ್ಯಾತವಾದಂತಹ ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನರ ಸಾಲಿನಲ್ಲಿ ನಿಲ್ಲುವ ಇವನು 20 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡಿದ. ಕೃಷ್ಣದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದಲ್ಲಿ ಒಳ ಹಾಗೂ ಹೊರಗೆ ಜಟಿಲವಾದಂತಹ ಸಮಸ್ಯೆಗಳಿದ್ದು, ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದಂತಹ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದ್ರು. ಬಹುಮನಿ ರಾಜ್ಯದ 5 ಶಾಹಿ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪವನ್ನು ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದಿತ್ತು. ಜೊತೆಗೆ ಉಮ್ಮತ್ತೂರಿನ ಹಾಗೂ ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸುತ್ತಲೇ ಬಂದಿದೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಶ್ರೀಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕನಾಗ್ತಾನೆ. ಈತನ ಸಾಧನೆಗಳನ್ನು ನಾವು ಗಮನಿಸೋದಾದ್ರೆ ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ಗಮನಿಸೋಣ. ಸೈನಿಕ ಸಾಧನೆಗಳು ಇತಿಹಾಸಕಾರನಾದಂತಹ ರಾಬರ್ಟ್ ಸುಯೆಲ್ ಹೇಳುವಂತೆ ಶ್ರೀಕೃಷ್ಣದೇವರಾಯ ಅಸಾಮಾನ್ಯ ಪರಾಕ್ರಮಿ, ಚತುರನಾದಂತಹ ಸೇನಾನಿ, ರಾಜತಂತ್ರ ನಿಪುಣ ಅಂತೇಳಿ ಉಲ್ಲೇಖಿಸ್ತಾನೆ. ಇವನು ಎಲ್ಲಾ ಯುದ್ಧಗಳನ್ನು ಸಹ ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಕೃಷ್ಣದೇವರಾಯ ಪಟ್ಟಾಭಿಷಿಕ್ತನಾಗುವಂತಹ ಹೊತ್ತಿಗೆ ಆಂತರಿಕ ಕಲಹಗಳಿಂದ ವಿಜಯನಗರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು. ಸಾಲಿಗಾರಶಿಗೆ 1510ರಿಂದ 1521ರವರೆಗಿನ ಆಳ್ವಿಕೆಯು ದೀರ್ಘಕಾಲದ ಮುತ್ತಿಗೆ, ಯುದ್ಧ, ವಿಜಯಗಳಿಂದ ತುಂಬಿದೆ ಅಂತೇಳಿ ರಾಬರ್ಟ್ ಸುಯೆಲ್ ಅಭಿಪ್ರಾಯ. ಸುಮಾರು 14 ಪ್ರಮುಖ ಯುದ್ಧಗಳನ್ನ ಕೃಷ್ಣದೇವರಾಯ ಮಾಡ್ತಾನೆ. ಅವುಗಳು ಬಹುಮನಿ, ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಂ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಒರಿಸ್ಸಾದ ಗಜಪತಿ ಹಾಗೂ ಪಾಳೇಗಾರ. 1509ರಲ್ಲಿ ಯೂಸೆಫ್ ಆದಿಲ್ ಶಾ ಇತರ ಶಾಹಿ ಮನೆತನಗಳೊಂದಿಗೆ ಒಟ್ಟಾಗಿ ವಿಜಯನಗರದ ಮೇಲೆ ಯುದ್ಧವನ್ನು ಘೋಷಣೆಯನ್ನು ಮಾಡ್ತಾನೆ. ಯುದ್ಧವನ್ನು ಘೋಷಣೆ ಮಾಡೋದ್ರಿಂದ ವಿಜಯನಗರ ಸಾಮ್ರಾಜ್ಯ ಅನಿವಾರ್ಯವಾಗಿ ಯುದ್ಧದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕಾಗಿ ಬಂತು. ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣವನ್ನು ಹೊಂದುತ್ತಾನೆ. ಈ ಸಂದರ್ಭದಲ್ಲಿ
ಇಂತಹ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ದೇವರಾಯನು ರಾಯಚೂರು ದೋಹಬ್ಬನ್ನ ವಶಪಡಿಸಿಕೊಳ್ತಾನೆ. ಜೊತೆಗೆ ಈತ ಬಂಧನದಲ್ಲಿದ್ದಂತಹ ಮೊಹಮ್ಮದ್ ಶಾನನ್ನ ಬಿಡುಗಡೆಗೊಳಿಸಿ ಬಹುಮನಿಯ ರಾಜನನ್ನಾಗಿಸ್ತಾನೆ. ಹಾಗಾಗಿ ಶ್ರೀಕೃಷ್ಣ ದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತಹ ಬಿರುದು ಬರುತ್ತೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತಹ ಬಿರುದನ್ನ ಈತನಿಗೆ ಬರುತ್ತೆ. ಈ ಯುದ್ಧಗಳು ಈಗಾಗಲೇ ಅವನತಿಯ ಹಾದಿಯಲ್ಲಿದ್ದಂತಹ ಬಹುಮನಿಯರ ಶಕ್ತಿಯನ್ನ ಪೂರ್ಣವಾಗಿ ನಾಶ ಮಾಡಿದ್ದು. ನಂತರ ಈತ ಉಮ್ಮತ್ತೂರಿನ ಪಾಳೆಗಾರ ಗಂಗರಾಯನ ವಿರುದ್ಧ ಆಕ್ರಮಣವನ್ನು ಕೈಗೊಳ್ತಾನೆ. ಆ ಭಾಗದಲ್ಲಿ ಇದ್ದಂತಹ ಶ್ರೀರಂಗಪಟ್ಟಣ ಪ್ರಾಂತ್ಯಕ್ಕೆ ಅದನ್ನ ಉಮ್ಮತ್ತೂರನ್ನ ಸೇರ್ಪಡೆ ಮಾಡಿಕೊಳ್ತಾನೆ. ಈ ರೀತಿ ಶ್ರೀಕೃಷ್ಣ ದೇವರಾಯ ನೆರೆಹೊರೆಯ ರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡಿ ಅವುಗಳನ್ನು ತನ್ನ ಸಂಸ್ಥಾನಗಳಿಗೆ ಸೇರಿಸಿಕೊಳ್ತಾರೆ. ಶ್ರೀಕೃಷ್ಣ ದೇವರಾಯ ಕೈಗೊಂಡಂತಹ ದಂಡಯಾತ್ರೆಯಲ್ಲಿ ಒರಿಸ್ಸಾದ ಗಜಪತಿಯೊಂದಿಗೆ ಒಂದು ಯುದ್ಧ ತುಂಬಾ ಮಹತ್ವವಾದಂಥದ್ದು. ಈ ಯುದ್ಧ ಸಾಲಿವಾಹನ ವರ್ಷಕ್ಕೆ 1512 ಇಸ್ವಿಯಿಂದ 1518ರವರೆಗೆ ನಡೆಯಿತು. ಈ ಯುದ್ಧದಲ್ಲಿ ಶ್ರೀಕೃಷ್ಣ ದೇವರಾಯ ಕೊಂಡವೀಡು, ವಿಜಯವಾಡ ಮತ್ತೆ ಕೊಂಡಪಲ್ಲಿ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಒರಿಸ್ಸಾದ ಗಜಪತಿ ಪ್ರತಾಪರುದ್ರ ದೇವನ ದಕ್ಷಿಣ ಭಾಗಗಳು ಈತನ ವಶಕ್ಕೆ ಬರುತ್ತವೆ. ಒಡಿಶಾದ ಗಜಪತಿ ಶ್ರೀಕೃಷ್ಣ ದೇವರಾಯನಿಗೆ ಶರಣಾಗಿ ತನ್ನ ಮಗಳನ್ನ ಈತನಿಗೆ ವಿವಾಹವನ್ನು ಮಾಡಿಕೊಡ್ತಾನೆ. ನಂತರ ಬಿಜಾಪುರದ ಇಸ್ಮಾಯಿಲ್ ಶಾಹಿ, ರಾಯಚೂರು ಇವುಗಳನ್ನ 1520ರಲ್ಲಿ ವಶಪಡಿಸಿಕೊಂಡ. ರಾಯಚೂರಿಗಾಗಿ ವಿಜಯನಗರ ಬಿಜಾಪುರ ಸುಲ್ತಾನರ ನಡುವೆ ಘೋರವಾದಂತಹ ಯುದ್ಧ ನಡೆಯಿತು. ಪೋರ್ಚುಗೀಸರು ವಿಜಯನಗರಕ್ಕೆ ಸಹಾಯವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಹಿಂದೆ ಪೋರ್ಚುಗೀಸರು ಗೋವಾ ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯ ಅವರಿಗೆ ಸಹಕಾರವನ್ನು ನೀಡಿದ್ದ. ಅದರ ಪ್ರತಿಫಲವಾಗಿ ಶ್ರೀಕೃಷ್ಣ ದೇವರಾಯನಿಗೆ ಪೋರ್ಚುಗೀಸರು ಸೇನಾ ಸಹಾಯವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಯಚೂರು ಕೃಷ್ಣ ದೇವರಾಯನ ವಶ ಆಯಿತು. ಈತನ ಆಳ್ವಿಕೆಯಲ್ಲಿ ವಿಜಯನಗರವು ಉತ್ತರದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳು, ಉತ್ತರದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಪ್ರದೇಶಗಳವರೆಗೂ ಸಹ ವಿಸ್ತಾರ ಆಗಿತ್ತು. ಪೂರ್ವಕ್ಕೆ ಬಂದರೆ ಬಂಗಾಳದಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಈ ಪ್ರದೇಶಗಳನ್ನ ಒಳಗೊಂಡಂತ ಸಂಪೂರ್ಣವಾದಂತಹ ದಕ್ಷಿಣ ಭಾರತ ವಿಜಯನಗರದ ಆಳ್ವಿಕೆಗೆ ಒಳಪಟ್ಟಿತು. ಕೃಷ್ಣದೇವರಾಯನ ಯುದ್ಧ ನೈಪುಣ್ಯತೆಯ ಜೊತೆಗೆ ಸಮರ್ಥ ಆಡಳಿತಗಾರರು ಸಹ ಆಗಿತ್ತು. ಗೆದ್ದಂತಹ ಪ್ರದೇಶಗಳಲ್ಲಿ ಈತ ವ್ಯವಸ್ಥಿತವಾದಂತಹ ಆಡಳಿತವನ್ನು ನಿರ್ವಹಣೆ ಮಾಡಿಕೊಳ್ತಾ ಬಂದ. ಪ್ರಜೆಗಳ ಅಭಿಲಾಷೆಗೆ ತಕ್ಕಂತೆ ಆಡಳಿತವನ್ನು ನಿರ್ವಹಿಸುತ್ತಿದ್ದ. ರಾಜ್ಯಾಡಳಿತದ ವಿಚಾರದಲ್ಲಿ ಈತನಿಗೆ ಇದ್ದಂತಹ ವ್ಯವಹಾರಿಕ ಜ್ಞಾನವನ್ನ ಇವನೇ ಬರೆದಂತ ಕೃತಿ ಅಮುಕ್ತ ಮಾಲ್ಯದ ತೆಲುಗು ಕೃತಿಯಲ್ಲಿ ತಿಳಿಸಲಾಗಿದೆ. ಈತ ಕೃಷಿಯ ವಿಸ್ತರಣೆಗಾಗಿ ಅನೇಕ ನೀರಾವರಿ ಅನುಕೂಲತೆಗಳನ್ನು ಒದಗಿಸಿಕೊಟ್ಟಿದ್ದ. ಪೋರ್ಚುಗೀಸರೊಂದಿಗೆ ಸ್ನೇಹ ಸೌಹಾರ್ದತೆಯಿಂದ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದ. ಜೊತೆಗೆ ವಿದೇಶಿ ವ್ಯಾಪಾರ, ಪೋರ್ಚುಗೀಸರೊಂದಿಗೆ ಸ್ನೇಹದಿಂದ ವ್ಯವಹರಿಸುತ್ತಿದ್ದಂತಹ ಶ್ರೀಕೃಷ್ಣ ದೇವರಾಯ ವಿದೇಶಿ ವ್ಯಾಪಾರಕ್ಕೂ ಸಹ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದ. ಪೋರ್ಚುಗೀಸರೊಂದಿಗಿನ ಈ ಒಂದು ಸಂಬಂಧದಿಂದ, ಸ್ನೇಹ ಮತ್ತು ಸಹಕಾರದ ಸಂಬಂಧದಿಂದ
ವಿದೇಶಿ ವ್ಯಾಪಾರ ಹೆಚ್ಚಾಯಿತು. ಜೊತೆಗೆ ಈತ ತನ್ನ ಸಾಮ್ರಾಜ್ಯದಲ್ಲಿದ್ದಂತಹ ಮದುವೆಯ ಮೇಲಿನ, ವಿವಾಹದ ಮೇಲಿನ ತೆರಿಗೆಯನ್ನ ರದ್ದುಪಡಿಸಿದ. ಕಲೆ ಮತ್ತು ಸಾಹಿತ್ಯದ ಪೋಷಕನಾಗಿದ್ದಂತಹ ಶ್ರೀಕೃಷ್ಣ ದೇವರಾಯ ತನ್ನ ಸಾಮ್ರಾಜ್ಯದಲ್ಲಿ ಕಲೆ, ಸಾಹಿತ್ಯ ಮತ್ತು ಧರ್ಮಗಳಿಗೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆಯನ್ನು ನೀಡಿದ. ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರುವಂತಹ ಕವಿಗಳ ಒಂದು ಗುಂಪಿತ್ತು. ಇವರೆಲ್ಲರೂ ಸಹ ತೆಲುಗು ಕವಿಗಳಾಗಿದ್ದು, ತೆಲುಗು ಸಾಹಿತ್ಯ ಪೋಷಣೆಗೆ ತೆಲುಗು ಭಾಷೆಯ ಪೋಷಕರು ಸಹ ಕೃಷ್ಣದೇವರಾಯ ಆಗಿದ್ದ. ಶ್ರೀಕೃಷ್ಣದೇವರಾಯ ಆಸ್ಥಾನದಲ್ಲಿ ಅನೇಕ ಕವಿಪುಂಗವರಿಗೆ ಆಶ್ರಯವನ್ನು ನೀಡಿದಂತ ಈತ ಸ್ವತಃ ಕವಿಯಾಗಿ ಹೆಸರುವಾಸಿಯನ್ನು ಗಳಿಸಿದ್ದಾನೆ. ಈತ ಸಂಸ್ಕೃತ ಭಾಷೆಯಲ್ಲಿ ಜಾಂಬವತಿ ಕಲ್ಯಾಣ ಅನ್ನುವಂತಹ ಒಂದು ನಾಟಕವನ್ನ ರಚನೆ ಮಾಡಿದ್ದಾನೆ. ಜೊತೆಗೆ ಈತನ ಆಸ್ಥಾನದಲ್ಲಿದ್ದಂತಹ ಅಷ್ಟದಿಗ್ಗಜರಲ್ಲಿ ಪ್ರಮುಖರಾದಂತಹ ಕವಿಗಳನ್ನು ನಾವು ಹೆಸರಿಸೋದಾದ್ರೆ ಅಲಸಾನಿ ಕೃಷ್ಣ, ನಂದಿ ತಿಮ್ಮಣ್ಣ, ದುರ್ಜಟಿ, ತೆನಾಲಿ ರಾಮಕೃಷ್ಣ ಮುಂತಾದವರು ಈತನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಂತಹ ಕವಿಗಳಾಗಿದ್ದಾರೆ. ಜೊತೆಗೆ ಶ್ರೀಕೃಷ್ಣದೇವರಾಯ ಶಿಲ್ಪಕಲೆ, ವಾಸ್ತುಶಿಲ್ಪಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದ. ಈತನ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಕೋಟೆಗಳು, ದೇವಾಲಯಗಳು ನಿರ್ಮಾಣ ಆದವು. ಶ್ರೀಕೃಷ್ಣ ದೇವರಾಯ ಅನೇಕ ದೇವಾಲಯಗಳನ್ನು ಸಹ ನಿರ್ಮಾಣ ಮಾಡಿದ್ದಾನೆ. ಈತನ ಕಾಲದಲ್ಲಿ ಹಂಪೆಯಲ್ಲಿ ಕೃಷ್ಣ ದೇವಾಲಯವನ್ನು ನಿರ್ಮಿಸಿದ್ದಾನೆ. ಜೊತೆಗೆ ಅಲ್ಲಿದ್ದಂತಹ ವಿರೂಪಾಕ್ಷ ದೇವಾಲಯದ ಮಹಾಮಂಟಪದ ನಿರ್ಮಾಣವೂ ಸಹ ಶ್ರೀಕೃಷ್ಣ ದೇವರಾಯ ಆಗಿದ್ದ. ಮಹಾರಂಗಮಂಟಪವನ್ನು ಈತ ನಿರ್ಮಾಣ ಮಾಡಿದ್ದ. ಈತನ ಸಾಮ್ರಾಜ್ಯದಲ್ಲಿ ಎಲ್ಲಾ ಮತೀಯರು ಸಹ ಈತನ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೊಂದಿದ್ದರು ಅಂತ ಹೇಳಿ ಪೋರ್ಚುಗೀಸ್ ಪ್ರವಾಸಿಗರಾದಂತಹ ಪಾಯಸ್ ಮತ್ತು ಬಾರ್ಬೋಸ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಜೊತೆಗೆ ಈತನ ಸಾಮರ್ಥ್ಯವನ್ನ ಕೊಂಡಾಡಿದ್ದಾರೆ. ಈ ರೀತಿಯಾಗಿ ವಿಜಯನಗರದ ಸಾಮ್ರಾಜ್ಯದ ಉತ್ತುಂಗ ಶಿಖರಕ್ಕೆ ಹೊತ್ತೊಯ್ದಂತಹ ಕೀರ್ತಿ ಶ್ರೀಕೃಷ್ಣ ದೇವರಾಯನಿಗೆ ಸಲ್ಲುತ್ತ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಮ್ರಾಜ್ಯದ ವಿಸ್ತಾರ, ಅನೇಕ ಕ್ಷೇತ್ರಗಳಲ್ಲಿ ಶ್ರೀಕೃಷ್ಣ ದೇವರಾಯ ತನ್ನದೇ ಆದಂತಹ ಒಂದು ಸಾಧನೆಯನ್ನು ಮಾಡಿದ. ವಿಜಯನಗರದ ಒಂದು ಕೀರ್ತಿಯನ್ನ ದಶದಿಕ್ಕುಗಳಲ್ಲೂ ಸಹ ಪಸರಿಸಿದಂತವನು ಶ್ರೀಕೃಷ್ಣ ದೇವರಾಯ ಆಗಿದ್ದ. ಈ ರೀತಿಯಾದಂತಹ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಪತನ ಆಗಿದೆ. ಯಾವ ರೀತಿ ಇದು ಪತನ ಆಗಿದೆ, ಪತನಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ನೋಡೋದಾದ್ರೆ, ಕೃಷ್ಣದೇವರಾಯನ ನಂತರ ಬಂದಂತಹ ರಾಜರು ಅಸಮರ್ಥರಾಗಿದ್ದರು. ಮತ್ತೆ ಅವರು ಶ್ರೀಕೃಷ್ಣ ದೇವರಾಯನಷ್ಟು ಆಡಳಿತದಲ್ಲಿ ಪಳಗಿರಲಿಲ್ಲ, ದಕ್ಷ ಆಡಳಿತಗಾರರಾಗಿರಲಿಲ್ಲ. ಜೊತೆಗೆ ನೆರೆಯ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಸಾಕಷ್ಟು ದ್ವೇಷ, ಅಸೂಯೆ ಇತ್ತು. ಸಂಪತ್ ಸಮೃದ್ಧತೆ, ವಿಜಯನಗರ ಸಾಮ್ರಾಜ್ಯದ ಸಂಪತ್ ಸಮೃದ್ಧತೆ ನೆರೆಯ ಸಾಮ್ರಾಜ್ಯಗಳ ಕಣ್ಣನ್ನು ಕುರಿತು ಹೇಗಾದರೂ ಮಾಡಿ ಒಂದು ಸಂಪತ್ಭರಿತವಾದಂತಹ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಬೇಕು, ಸಂಪತ್ತನ್ನ ದೋಚಬೇಕು ಅನ್ನುವಂತಹ ಮನೋಭಾವ ನೆರೆಯ ಸಾಮ್ರಾಜ್ಯದಲ್ಲಿದ್ದಂತಹ ಶತ್ರು ರಾಜ್ಯಗಳಿಗೆ ಬಂತು. ಇಂತಹ ಸನ್ನಿವೇಶದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಂತವನು ಕೃಷ್ಣದೇವರಾಯನ ಅಳಿಯ ರಾಮರಾಯ. ಇಲ್ಲಿ ಕೃಷ್ಣದೇವರಾಯ ನಂತರ ಬಂದಂತಹ ಅಚ್ಯುತರಾಯ, ಸದಾಶಿವರಾಯ ಅಳಿಯಂದ್ರಾಗಿರ್ತಾರೆ. ಆದ್ರೆ ಇವರು ಶ್ರೀಕೃಷ್ಣದೇವರಾಯನಷ್ಟು ಸಮರ್ಥರಾಗಿರಲಿಲ್ಲ. ಅಚ್ಯುತರಾಯ ಮತ್ತು ಸದಾಶಿವರಾಯರು ಶ್ರೀಕೃಷ್ಣದೇವರಾಯನಷ್ಟು ಸಮರ್ಥನಾಗಿರಲಿಲ್ಲ. ಕೃಷ್ಣದೇವರಾಯನ ಅಳಿಯ ಅರವೀಡು ವಂಶದ ರಾಮರಾಯ, ಅರವೀಡು ಸಂತತಿ, ಇದರ ಸಂತತಿಯ ರಾಜ ರಾಮರಾಯ ವಿಜಯನಗರದ ಆಡಳಿತವನ್ನ ನಿಯಂತ್ರಿಸುತ್ತಿದ್ದ.
ರಾಮರಾಯ ತನ್ನ 23 ವರ್ಷಗಳ ಆಳ್ವಿಕೆಯಲ್ಲಿ ಕೈಗೊಂಡಂತಹ ಯುದ್ಧಗಳು ಸಾಮ್ರಾಜ್ಯದ ಗೌರವವನ್ನ ಹೆಚ್ಚಿಸಿತು. ದಕ್ಷ ಆಡಳಿತಗಾರನಾಗಿ ಸಾಮ್ರಾಜ್ಯವನ್ನ ನಿಯಂತ್ರಿಸುವಲ್ಲಿ, ವಿಸ್ತರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಈತ ವಹಿಸಿದ. ಆದರೂ ಸಹ ಈ 23 ವರ್ಷಗಳ ಕಾಲದ ಆಳ್ವಿಕೆ ಗೌರವವನ್ನು ಹೆಚ್ಚಿಸಿದ್ರೂ ಸಹ ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನ ಸೃಷ್ಟಿ ಮಾಡಿದರು. ಇಲ್ಲಿ ದಕ್ಕನ್ನಿನ ಸುಲ್ತಾನ ರಾಜ್ಯಗಳು ಆಗಾಗ ನಡೆಯುತ್ತಿದ್ದಂತಹ ದಾಳಿಗೆ ಪ್ರತೀಕಾರವಾಗಿ ರಾಮರಾಯನು ವಿಜಯನಗರ ಹಾಗೂ ಗೋಲ್ಕೊಂಡ ರಾಜ್ಯಗಳ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದ. ಕದನಕ್ಕೆ ಪ್ರಚೋದನೆಯನ್ನ ನೀಡಿದವು ಈ ಒಂದು ಯುದ್ಧಗಳು. ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಮತ್ತೆ ದ್ವೇಷಗಳನ್ನು ಹೊಂದಿದ್ರು. ದಕ್ಕನ್ನಿನ ಸುಲ್ತಾನರು ಮತದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಒಂದಾದರು. ಈ ನಿಟ್ಟಿನಲ್ಲಿ ಈ ಒಂದು ಸಾಮ್ರಾಜ್ಯಗಳೆಲ್ಲವೂ ಸಹ ಒಟ್ಟಿಗೆ ಸೇರಿ ಸಾಲಿವಾಹನ ವರ್ಷಕ್ಕೆ 1565ರಲ್ಲಿ ಹಂಪೆ ಅಥವಾ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿಕೊಂಡು ಈ ಒಕ್ಕೂಟ ಸೇನೆ ವಿಜಯನಗರದ ಮೇಲೆ ದಾಳಿಯನ್ನು ಮಾಡಿತು. 1565ರಲ್ಲಿ ರಾಮರಾಯನ ಸೈನ್ಯ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿತು. ಜೊತೆಗೆ ರಾಮರಾಯ ಈ ಯುದ್ಧದಲ್ಲಿ ಸಾವನ್ನಪ್ತಾನೆ. ವಿಜಯವನ್ನ ಸಾಧಿಸಿದಂತಹ ದಕ್ಕನ್ನಿನ ಸುಲ್ತಾನರು ಸೈನ್ಯವು ಭವ್ಯವಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯವನ್ನ ಕೊಳ್ಳೆ ಹೊಡೆದು ಇದರ ಫಲವಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪೆಯು ಹಾಳು ಹಂಪೆಯಾಗಿ ಮಾರ್ಪಟ್ಟಿತು. ಮುಂದೆ ಪೆನುಗೊಂಡ, ಚಂದ್ರಗಿರಿ, ಕೊನೆಗೆ ವೆಲ್ಲೂರುಗಳಿಂದಲೂ ಸಹ ಅರವೀಡು ವಂಶದ ಆಡಳಿತ ಸಾಲಿವಾಹನ ವರ್ಷಕ್ಕೆ 1646ರವರೆಗೆ ನಡೆಯಿತು. ನಂತರ ಅರವೀಡು ಸಂತತಿಯಲ್ಲಿದ್ದಂತ ರಾಜರು 1646ರವರೆಗೆ ಆಳ್ವಿಕೆಯನ್ನು ಮುಂದುವರಿಸಿದರು. ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗ ಮುಂತಾದಂತಹ ಪ್ರದೇಶಗಳಲ್ಲಿದ್ದಂತಹ ವಿಜಯನಗರದ ಸಾಮಂತರು ಸ್ವತಂತ್ರವನ್ನ ಘೋಷಿಸಿಕೊಂಡು ಪಾಳೆಯಪಟ್ಟುಗಳಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಸಾಮಂತರೆಲ್ಲರೂ ಸಹ ವಿಜಯನಗರದ ಅವನತಿಯಿಂದ ಸ್ವತಂತ್ರವನ್ನ ಘೋಷಿಸಿಕೊಂಡು 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಒಕ್ಕೂಟ ಸೇನೆಗಳಿಗೂ ಯುದ್ಧ ತಾಳಿಕೋಟೆ ಅನ್ನುವಂತಹ ಪ್ರದೇಶದಲ್ಲಿ ನಡೆಯುತ್ತಾ ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲನ್ನು ಅನುಭವಿಸುತ್ತೆ. ಅಳಿಯ ರಾಮರಾಯ ಈ ಯುದ್ಧದಲ್ಲಿ ಕೊಲೆಯಾಗ್ತಾನೆ. ನಂತರ ಈ ಸಾಮ್ರಾಜ್ಯವನ್ನ ಶಾಹಿ ಮನೆತನಗಳು ಅಥವಾ ಒಕ್ಕೂಟ ಸೇನೆಗಳು ವಶಪಡಿಸಿಕೊಂಡು ಅವುಗಳನ್ನು ಆಳ್ವಿಕೆಯನ್ನು ಮಾಡಿದರು. ಇದು ಇತಿಹಾಸದಲ್ಲಿ ತಾಳಿಕೋಟೆ ಕದನ ಅಥವಾ ರಕ್ಕಸತಂಗಡಿ ಕದನ ಅಂತಲೇ ಪ್ರಸಿದ್ಧಿಯಾಗಿದೆ. ಈ ರೀತಿಯಾಗಿ ತನ್ನ ವೈಭವದ ಪರಾಕಾಷ್ಠೆಯನ್ನು ಹೊಂದಿದ್ದಂತಹ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಕದನದ ನಂತರ ತನ್ನ ವೈಭವವನ್ನು ಕಳೆದುಕೊಳ್ತು. ಮುಸ್ಲಿಂ ದೊರೆಗಳು ಈ ಒಂದು ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡಿತಾರೆ. ಅಲ್ಲಿದ್ದಂತಹ ಸಂಪತ್ತನ್ನೆಲ್ಲವನ್ನೂ ಸಹ ವಶಪಡಿಸಿಕೊಳ್ತಾರೆ. ಅದು ವಿಜಯನಗರ ಸಾಮ್ರಾಜ್ಯ ಹಾಳು ಹಂಪೆಯಾಗಿ ಮಾರ್ಪಡುತ್ತೆ. ಹೀಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನ ಹೊಂದಿತು. ನಂತರ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ಗಮನಿಸುವುದಾದ್ರೆ ವಿಜಯನಗರ ಸಾಮ್ರಾಜ್ಯ ಆಡಳಿತ, ಕಲೆ, ಸಂಸ್ಕೃತಿ, ಸಾಹಿತ್ಯ, ವಾಸ್ತುಶಿಲ್ಪ ಇವುಗಳಿಗೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲಿ ನಾವು ತಿಳಿಯುವುದಾದ್ರೆ ಮೊದಲನೇದಾಗಿ ಆಡಳಿತದ ವಿಷಯಕ್ಕೆ ಒಂದು ವಿಶಾಲವಾದಂತಹ ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತದ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ರಾಜರು ಸಂಪೂರ್ಣವಾಗಿ ತಮ್ಮ ಸಾಮ್ರಾಜ್ಯದಲ್ಲಿ ವಿಭಾಗಗಳನ್ನು ಮಾಡಿಕೊಂಡಿದ್ದರು. ವಿಜಯನಗರದ ಸಾಮ್ರಾಜ್ಯದಲ್ಲಿ ಆಡಳಿತ ಪಾರಂಪರಿಕವಾಗಿಯೇ ಇದ್ದಂತಹ ರಾಜಮನೆತನ ಮುಂದುವರೆದಿತ್ತು. ರಾಜನೇ ಅಧಿಕಾರದ ಕೇಂದ್ರ ಬಿಂದುವಾಗಿದ್ದ. ಎಲ್ಲ ಅಧಿಕಾರವೂ ಸಹ ರಾಜನಲ್ಲಿ ಕೇಂದ್ರೀಕೃತ ಆಗಿರ್ತಿತ್ತು. ರಾಜನಿಗೆ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಮಂತ್ರಿಮಂಡಲವನ್ನ ನೇಮಕ ಮಾಡಿಕೊಂಡಿದ್ದ. ಜೊತೆಗೆ ಇಲ್ಲಿ ರಾಜ ವಿಶಾಲವಾದಂತಹ ಪ್ರದೇಶಗಳ ಆಳ್ವಿಕೆಯನ್ನ ವಿಶಾಲವಾದಂತಹ ಪ್ರದೇಶಗಳಲ್ಲಿ ಆಳ್ವಿಕೆಯನ್ನು ಮಾಡುವುದರ ಜೊತೆಗೆ ವಿಕೇಂದ್ರೀಕೃತ ವ್ಯವಸ್ಥೆಯನ್ನು ಸಹ ಹೊಂದಿದ್ರು.
ಸಾಮ್ರಾಜ್ಯವನ್ನ ಸೇನಾಡಳಿತ, ಮಂತ್ರಿಮಂಡಲ ಮತ್ತು ಪ್ರಾಂತೀಯ ಮಾಂಡಳಿಕತ್ವ ಅಂತೇಳಿ 3 ವಿಭಾಗಗಳನ್ನು ಮಾಡಿದರು. ಮೊದಲನೇದು ಮಂತ್ರಿಮಂಡಲ, ಸೇನಾಡಳಿತ, ಪ್ರಾಂತೀಯ ಮಾಂಡಳಿಕತ್ವ. ಈ ರೀತಿಯಾಗಿ ಸಾಮ್ರಾಜ್ಯದ ವಿಭಜನೆಯನ್ನು ಆಗಿತ್ತು. ಇಲ್ಲಿ ಈ ಒಂದು ವಿಭಾಗದಲ್ಲಿ ಆಡಳಿತವನ್ನ ಆಯಾ ಮುಖ್ಯಸ್ಥರು ನಿರ್ವಹಣೆಯನ್ನು ಮಾಡ್ತಿದ್ರು. ಜೊತೆಗೆ ನಾಯಕರಿಗೆ ಅಥವಾ ಪಾಳೆಯಗಾರರಿಗೆ ಸೈನಿಕ ಸೇವೆಯನ್ನ ಷರತ್ತಿನ ಮೇಲೆ ರಾಜ ಏನ್ ನೀಡ್ತಿದ್ದ. ಆತ ಏನ್ ಮಾಡ್ತಿದ್ದ, ಆ ಆಡಳಿತವನ್ನ ನೋಡ್ಕೊಳ್ಳಲಿಕ್ಕೆ ರಾಜ ಅವನಿಗೆ ಇಂತಿಷ್ಟು ಅಂತ ಹೇಳಿ ಭೂಮಿಯನ್ನ ಬಿಟ್ಟುಕೊಟ್ಟಿದ್ದ. ಪ್ರಾಂತೀಯ ಹಂತದಲ್ಲಿ ನಾಯಕರು ಅಥವಾ ಅಮರ ನಾಯಕರು ಆಡಳಿತದ ಸೂತ್ರಧಾರಗಳಾಗಿದ್ದರು. ರಾಜ್ಯ ಮಂಡಲ, ಗ್ರಾಮಾಡಳಿತ, ಹೀಗೆ ವಿವಿಧ ಬಗೆಗಳಿದ್ದು ತಿಮ್ಮರಸ ಮಹಾಪ್ರಧಾನಮಂತ್ರಿಯಾಗಿದ್ದ. ಆಡಳಿತಾತ್ಮಕವಾಗಿ ಸಾಮ್ರಾಜ್ಯವು ರಾಜ್ಯ, ನಾಡು ಹಾಗೂ ಗ್ರಾಮಗಳೆಂಬ ಆಡಳಿತದ ಘಟಕಗಳನ್ನಾಗಿ ಹೊಂದಿತ್ತು. ಜೊತೆಗೆ ಅರಸ ನ್ಯಾಯಾಂಗದ ವಿಚಾರದಲ್ಲಿ ಪರಮಾಧಿಕಾರವನ್ನು ಪಡೆದಿದ್ದ. ಪ್ರಾಂತ್ಯಗಳಲ್ಲಿ ಪ್ರಾಂತಾಧಿಕಾರಿ ನ್ಯಾಯ ತೀರ್ಮಾನವನ್ನು ಮಾಡುತ್ತಿದ್ದ. ಈತನ ಕಾಲದಲ್ಲಿ ವಿಜಯನಗರದ ಆಳ್ವಿಕೆಯ ಅವಧಿಯಲ್ಲಿ ಶಿಕ್ಷೆಗಳು ತುಂಬಾ ಉಗ್ರವಾಗಿದ್ದವು. ಗ್ರಾಮಗಳು ಆಡಳಿತ ವ್ಯವಸ್ಥೆಯ ಕೊನೆಯ ಘಟಕಗಳಾಗಿದ್ದು ಅಲ್ಲಿ ಗ್ರಾಮ ಸಭೆಗಳು ಏರ್ಪಟ್ಟಿದ್ದು. ಅಲ್ಲಿದ್ದಂತಹ ಗ್ರಾಮಾಧಿಕಾರಿಗಳು ಆಡಳಿತವನ್ನು ನಿರ್ವಹಿಸಿದ್ರು. ಜೊತೆಗೆ ಗೌಡ, ಕರ್ಣಂ, ಶಾನುಭೋಗ, ತಳವಾರ ಗ್ರಾಮಾಡಳಿತದಲ್ಲಿ ನೆರವಾಗ್ತಿದ್ರು. ನಾಡುಗಳಲ್ಲಿ ನಾಡಗೌಡರು, ಪಟ್ಟಣಗಳಲ್ಲಿ ಪಟ್ಟಣ ಸ್ವಾಮಿಗಳು ಅಥವಾ ಪಟ್ಟಣ ಶೆಟ್ಟಿ ಆಡಳಿತವನ್ನ ನೋಡ್ಕೊಳ್ತಿದ್ರು. ವಿಜಯನಗರ ಸಾಮ್ರಾಜ್ಯ ಸಮರ್ಪಕವಾದಂತಹ ಸೇನೆಯನ್ನು ಹೊಂದಿತ್ತು. ಇಲ್ಲಿ ಕಾಯಂ ತಂಡ, ಸಾಮಂತರ ಸೈನ್ಯ ಮತ್ತೆ ಸುಸಭ್ಯ ಸೇನಾ ಅನ್ನುವಂತ 3 ಪಡೆಗಳಿಂದ ವಿಜಯನಗರ ಸಾಮ್ರಾಜ್ಯದ ಸೇನೆ ಕೂಡಿತ್ತು. ಜೊತೆಗೆ ಕಾಲ್ದಳ, ಅಶ್ವದಳ, ಗಜದಳ, ಪಿರಂಗಿ ಪಡೆಗಳು ಇದ್ದು ಸೈನ್ಯದ ಪ್ರಮುಖವಾದಂತಹ ಭಾಗಗಳಾಗಿವೆ. ಸಾಲಿವಾನಿ ಶಕೆ 1368ರಿಂದ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಪಿರಂಗಿಗಳ ಉಪಯೋಗವನ್ನು ಪಡ್ಕೊಂಡ್ರು. ಅಲ್ಲಿಂದ ಈ ಒಂದು ಪಿರಂಗಿಗಳ ಉಪಯೋಗ ಆರಂಭ ಆಯಿತು. ಜೊತೆಗೆ ಬೃಹದಾಕಾರವಾದಂತಹ ಆನೆಗಳು ಇವರ ಸೇನೆಯಲ್ಲಿ ವಿಶಿಷ್ಟವಾದಂತಹ ಆಕರ್ಷಣೆ ಆಗಿತ್ತು. ಅರಬ್ ದೇಶದಿಂದ ಕುದುರೆಗಳನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ತರಿಸುತ್ತಿದ್ರು. ಇವು ಯುದ್ಧಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ವು. ಇದು ವಿಶೇಷವಾದಂತಹ ಆಕರ್ಷಣೆಯೂ ಸಹ ಆಯಿತು. ಸೈನ್ಯದಲ್ಲಿ ನೌಕಾಪಡೆಯೂ ಇತ್ತು. ಯಾವ ಜಾತಿಯವರಾದರೂ ಸಹ ಸೇನೆಯಲ್ಲಿ ಸೇರಿ ವಿಶಿಷ್ಟವಾದಂತಹ ಗೌರವ ಸ್ಥಾನಮಾನಗಳನ್ನು ಹೊಂದಬಹುದಿತ್ತು. ಒಕ್ಕಲಿಗರು, ಬೇಡರು, ಪಾಳೆಗಾರರು, ಕೋಟೆ ಕೊತ್ತಲೆಗಳು ಯುದ್ಧಗಳಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತಿದ್ದು. ಈ ರೀತಿಯಾಗಿ ಎಲ್ಲ ಧರ್ಮೀಯರಿಗೂ ಸಹ ಸೇನೆಗೆ ಸೇರಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಉತ್ತಮವಾದಂತಹ ಸ್ಥಾನಮಾನಗಳನ್ನು ಪಡೆಯುವಂಥದ್ದು ಇಲ್ಲಿ ಇತ್ತು. ಯಾವುದೇ ಧರ್ಮ ಜಾತಿಗಳ ಮೇಲೆ ಭೇದ ಭಾವಗಳನ್ನು ಮಾಡ್ತಿರಲಿಲ್ಲ. ನಂತರ ಸಾಮಾಜಿಕ ವ್ಯವಸ್ಥೆಗೆ ಬಂದರೆ ಸಮಾಜವು ಚತುರ್ವರ್ಣ ವ್ಯವಸ್ಥೆಯನ್ನು ಹೊಂದಿತ್ತು. ಚತುರ್ವರ್ಣಗಳು ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಅನ್ನುವಂತ ಚತುರ್ವರ್ಣ ಪದ್ಧತಿ ಮೇಲೆ ಇಲ್ಲಿನ ಸಮಾಜ ರೂಪುಗೊಂಡಿತ್ತು. ಈಗಿದ್ರೂ ಸಹ ಸಮಾಜದಲ್ಲಿ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು. ಏನು ವೃತ್ತಿ ಆಧಾರಿತ ಜಾತಿ? ಮಡಿಕೆ ಮಾಡುವವನು, ಮಣ್ಣಿನಿಂದ ಮಡಿಕೆ ಮಾಡುವವನು ಕುಂಬಾರ, ಚರ್ಮ ಹದ ಮಾಡುವವನು ಚಮ್ಮಾರ, ಕಬ್ಬಿಣದ ಕೆಲಸಗಳನ್ನು ಮಾಡುವಂತನು ಕಬ್ಬಿಣದ ಕೆಲಸವನ್ನು ಮಾಡುವಂತವನು ಕಮ್ಮಾರ, ಚಿನ್ನದ ಕೆಲಸವನ್ನು ಮಾಡುವಂತವನು ಅಕ್ಕಸಾಲಿಗ. ಈ ರೀತಿ ವಿವಿಧ ರೀತಿಯಾದಂತಹ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ರೂಢಿಯಲ್ಲಿತ್ತು. ಕುಶಲಕಲೆಗಾರರು,
ಕಮ್ಮಾರರು, ಅಕ್ಕಸಾಲಿಗರು, ಕಂಚುಗಾರ, ಬಡಗಿ, ನೇಕಾರ, ಸಮಗಾರ ಅಧಿಕ ಸಂಖ್ಯೆಯಲ್ಲಿ ಇಲ್ಲಿ ಇದ್ರು. ಸಮಾಜದಲ್ಲಿ ಬಾಲ್ಯ ವಿವಾಹ, ಸಾಗಮನ ಪದ್ಧತಿ, ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದು, ಸಾಮಾನ್ಯವಾಗಿ ಏಕಪತ್ನಿತ್ವ ರೂಢಿಯಲ್ಲಿದ್ದರೂ ಸಹ ದೊರೆಗಳು ಮತ್ತೆ ಶ್ರೀಮಂತರು ಬಹುಪತ್ನಿಯರನ್ನ ಹೊಂದಿರುತ್ತಿದ್ರು. ವಿಜಯನಗರದಲ್ಲಿ ಸ್ತ್ರೀ ಜಟ್ಟಿಗಳು, ಕುಸ್ತಿಪಟುಗಳಿದ್ರು. ಅರಮನೆಯ ಕಾವಲುಗಾರ್ತಿಯರು ಸಹ ಇದ್ರು. ಹೋಳಿ, ದೀಪಾವಳಿ, ದಸರಾ ಹಬ್ಬಗಳನ್ನ ಸಾರ್ವತ್ರಿಕವಾಗಿ ಆಚರಿಸಲಾಗುತ್ತಿತ್ತು. ದಸರಾ ಹಬ್ಬವು ಹಂಪಿಯಲ್ಲಿ ರಾಜಾಶ್ರಯದಲ್ಲಿ ನಡೆದಿತ್ತು. ಜೊತೆಗೆ ತುಂಬಾ ವೈಭವೋಪೇತವಾಗಿ ಈ ಒಂದು ದಸರಾ ಹಬ್ಬದ ಆಚರಣೆ ಇಲ್ಲಿ ನಡೆಯಿತು. ಇದರ ಜೊತೆಗೆ ಸಂಗೀತ, ನೃತ್ಯ ಇವು ಹೆಚ್ಚು ಜನಮನ್ನಣೆಯನ್ನ ಪಡೆದುಕೊಂಡಿದ್ದವು. ಈ ರೀತಿಯಾಗಿ ಸಾಮಾಜಿಕ ವ್ಯವಸ್ಥೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರೂಢಿಯಾಗಿತ್ತು. ನಂತರ ಆರ್ಥಿಕ ವ್ಯವಸ್ಥೆಯನ್ನು ನಾವು ಗಮನಿಸೋದಾದರೆ ಇಲ್ಲಿನ ಆರ್ಥಿಕ ವ್ಯವಸ್ಥೆಯನ್ನು ನಾವು ಗಮನಿಸೋದಾದ್ರೆ ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ಸಮೃದ್ಧವಾಗಿತ್ತು. ಭೂಕಂದಾಯ ರಾಜ್ಯದ ಆದಾಯದ ಪ್ರಮುಖವಾದಂತಹ ಮೂಲವಾಗಿತ್ತು. ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ ನಾಲ್ಕನೇ ಒಂದು ಭಾಗ ಕೃಷಿಕರು ಸರ್ಕಾರಕ್ಕೆ ತೆರಿಗೆಯನ್ನ ಸಲ್ಲಿಸಬೇಕಾಗಿತ್ತು. ಸರ್ಕಾರ ಅಥವಾ ರಾಜರಿಗೆ ತೆರಿಗೆಯನ್ನು ಸಲ್ಲಿಸಬೇಕಾಗಿತ್ತು. ವೃತ್ತಿ ತೆರಿಗೆ, ಮನೆ ಕಂದಾಯ, ದಾರಿ ಸುಂಕ, ಸಂತೆ ಸುಂಕ, ವಾಣಿಜ್ಯ ತೆರಿಗೆ, ಆಮದು ಮತ್ತು ರಫ್ತುಗಳ ಮೇಲಿನ ತೆರಿಗೆಗಳು ಜಾರಿಯಲ್ಲಿದ್ದು, ಸಾಮಂತರಿಂದ ಬರುವಂತಹ ಕಪ್ಪ ಕಾಣಿಕೆಗಳು ರಾಜ್ಯದ ಇತರ ಆದಾಯದ ಮೂಲಗಳಾಗಿದ್ದು, ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿತ್ತು. ವರ್ಷದಲ್ಲಿ ಮುಂಗಾರು ಮತ್ತೆ ಹಿಂಗಾರು ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗುತ್ತಿತ್ತು. ಇಲ್ಲಿನ ಆಹಾರದ ಬೆಳೆಗಳನ್ನು ನಾವು ಗಮನಿಸುವುದಾದ್ರೆ ಜೋಳ, ರಾಗಿ, ಭತ್ತ, ಸಜ್ಜೆ, ಗೋಧಿ, ಅವರೆ, ಹೆಸರು, ಉದ್ದು, ತೊಗರಿ, ಎಳ್ಳು, ಶೇಂಗಾ, ಕಬ್ಬು, ಹತ್ತಿ, ತೆಂಗು ಮುಖ್ಯವಾದಂತಹ ಬೆಳೆಗಳಾಗಿವೆ. ಆಹಾರದ ಬೆಳೆಗಳು ಮತ್ತೆ ವಾಣಿಜ್ಯ ಬೆಳೆಗಳು ಸಹ ಆಗಿದ್ದು, ವಿಜಯನಗರದ ಅರಸರು ವ್ಯವಸಾಯದ ಅನುಕೂಲಕ್ಕಾಗಿ ಬಾವಿ, ಕೆರೆ, ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ನೀರಾವರಿಗೆ ಉತ್ತೇಜನವನ್ನು ನೀಡಿದರು. ಇವರ ಕಾಲದಲ್ಲಿ ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ, ಗಡಿ ಎಂಬ 5 ಬಗೆಯ ಭೂ ಹಿಡುವಳಿಯ ಪದ್ಧತಿಗಳು ರೂಢಿಯಲ್ಲಿದ್ದವು. ವಿಜಯನಗರ ಸಾಮ್ರಾಜ್ಯದ ಅಭಿವೃದ್ಧಿಯನ್ನು ನಾವು ಗಮನಿಸುವುದಾದರೆ ಬರೀ ವ್ಯವಸಾಯವಷ್ಟೇ ಅಲ್ಲದೆ ಅನೇಕ ಕೈಗಾರಿಕೆಗಳನ್ನು ಸಹ ಇದು ಮುಂದುವರೆದಿತ್ತು. ಅನೇಕ ಕೈಗಾರಿಕಾ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಮಹತ್ವದ ಪ್ರಗತಿಯನ್ನು ಸಾಧಿಸಿದ್ದು. ಮೆಣಸು, ಲವಂಗ, ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳು, ಪೆಟ್ಲುಪ್ಪು, ಕಬ್ಬಿಣದ ಅದಿರು, ವಜ್ರ, ಕಲ್ಲು ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸುಗಂಧ ದ್ರವ್ಯ ಮುಂತಾದವುಗಳನ್ನ ರಫ್ತು ಮಾಡಲಾಗುತ್ತಿತ್ತು. ಬಟ್ಟೆ ನೇಯ್ಗೆಯ ಮುಖ್ಯವಾದಂತಹ ಕೈಗಾರಿಕೆಗಳು ಇಲ್ಲಿ ರೂಢಿಯಲ್ಲಿದ್ದು, ಚಿನ್ನದ ವರಾಹ, ಗದ್ಯಾಣ, ಪಗೋಡ, ಬೆಳ್ಳಿಯ ತಾರ, ತಾಮ್ರದ ಪಣ, ದುಡ್ಡು ಮತ್ತೆ ಕಾಸುಗಳು ಇಲ್ಲಿ ಬಳಕೆಯಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ. ಇನ್ನು ಧಾರ್ಮಿಕ ವ್ಯವಸ್ಥೆಯನ್ನು ನಾವು ಗಮನಿಸೋದಾದ್ರೆ ವಿಜಯನಗರ ಕಾಲದಲ್ಲಿ ಎಲ್ಲಾ ವರ್ಗಗಳಿಗೂ ಸಹ ಸಮಾನವಾದಂತಹ ಪ್ರಾತಿನಿಧ್ಯವನ್ನ, ಪ್ರಾಶಸ್ತ್ಯವನ್ನ ಕೊಡಲಾಗಿತ್ತು. ಇದರಿಂದ ಸಮಾಜದಲ್ಲಿ ಯಾರೊಬ್ಬರಿಗೂ ಸಹ ವಿಶೇಷವಾದಂತಹ ಪ್ರಾಧಾನ್ಯತೆ ಇರಲಿಲ್ಲ. ಇಲ್ಲಿ ಶ್ರೀ ವೈಷ್ಣವ ಮತ್ತು ಜೈನ ಮತಾವಲಂಬಿಗಳು ತಮ್ಮ
ಮತಾಭಿಪ್ರಾಯಗಳನ್ನು ಮರೆತು ಪರಸ್ಪರ ಗೌರವದಿಂದ ಬಾಳುವಂತಹ ವಾತಾವರಣ ಇತ್ತು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಆರಂಭದ ಅರಸರು ಶೈವ ಮತ್ತು ವೀರಶೈವ ಧರ್ಮದ ಪೋಷಕರಾಗಿದ್ದರು. ನಂತರದವರು ವೈಷ್ಣವ ಮತದ ಪೋಷಕರಾಗಿದ್ದರು. ವಿಜಯನಗರದ ರಾಜ್ಯವು ಮಹಾನವಮಿಯನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಿತು. ಅಷ್ಟೇ ಅಲ್ಲದೆ ವಿಜಯನಗರದಲ್ಲಿ ಮುಸ್ಲಿಮರಿಗೆ ಮಸೀದಿಗಳನ್ನು ಕಟ್ಟಿಸಲಾಗಿತ್ತು. ಪೋರ್ಚುಗೀಸರೊಂದಿಗೆ ವ್ಯಾಪಾರ ವೃದ್ಧಿಸಿಕೊಂಡ ವಿಜಯನಗರದ ಅರಸರು ಕ್ರೈಸ್ತ ಮತಕ್ಕೂ ಸಹ ಪ್ರೋತ್ಸಾಹವನ್ನು ಕೊಟ್ಟರಲ್ಲದೆ ಚರ್ಚ್ಗಳನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ಸಹ ನೀಡಿದರು. ಇನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಾದ್ರೆ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಂತಹ ಶಾಂತಿ ಮತ್ತು ಸುವ್ಯವಸ್ಥೆ, ಆರ್ಥಿಕ ಪ್ರಗತಿಯ ಪರಿಣಾಮದಿಂದ ಸಾಹಿತ್ಯ ಉಳಿಸಾಗಿ ಬೆಳೆಯಿತು. ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಭಾಷೆಯ ಸಾಹಿತ್ಯ ಕೃತಿಗಳು ರಚನೆಯಾದವು. ಈ ಸಂದರ್ಭದಲ್ಲಿ ರತ್ನಾಕರ ವರ್ಣಿ ಎಂದು ಬರೆದಂತಹ ಭರತೇಶ ವೈಭವ, ಚಾಮರಸ ರಚಿಸಿದಂತ ಪ್ರಭುಲಿಂಗಲೀಲೆ, ಕುಮಾರವ್ಯಾಸನ ಗದುಗಿನ ಭಾರತ ಕನ್ನಡದ ಪ್ರಮುಖವಾದಂತಹ ಕಾವ್ಯಗಳಾಗಿತ್ತು. ಭೀಮಕವಿಯು ಪಾಲ್ಪುರಿಕೆ ಸೋಮನಾಥನ ತೆಲುಗು ಕೃತಿ ಬಸವ ಪುರಾಣವನ್ನ ಕನ್ನಡದಲ್ಲಿ ಬರೆದಿದ್ದಾನೆ. ವೀರಶೈವರ ವಚನಗಳ ಸಂಕಲನವಾದಂತಹ ಶೂನ್ಯ ಸಂಪಾದನೆ ಈ ಕಾಲದಲ್ಲಿ ರಚನೆ ಆಯಿತು. ಲಕ್ಕಣ್ಣ ದಂಡೇಶ ರಚಿಸಿದಂತ ಶಿವತತ್ವ ಚಿಂತಾಮಣಿ ಅಲ್ಲದೆ ಕನ್ನಡದ ಮಾನವ ವೈದ್ಯಶಾಸ್ತ್ರ, ಪಶುವೈದ್ಯ, ಕಾವ್ಯಶಾಸ್ತ್ರ, ಜ್ಯೋತಿಷ್ಯ, ಪಾಕಶಾಸ್ತ್ರ ಇವುಗಳು ರಚನೆಯಾದವು. ಪುರಂದರದಾಸರ ಕೃತಿಗಳು, ಕನಕದಾಸ, ಶ್ರೀಪಾದರಾಯ, ವ್ಯಾಸರಾಯರು ಇವರೆಲ್ಲರೂ ಸಹ ದಾಸ ಸಾಹಿತ್ಯವನ್ನ ಈ ಕಾಲದಲ್ಲಿ ಶ್ರೀಮಂತಗೊಳಿಸಿದರು. ಕನಕದಾಸರ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತ ಸಾರ ಮತ್ತೆ ರಾಮಧಾನ್ಯ ಚರಿತೆ ಪ್ರಮುಖವಾದಂತಹ ಕೃತಿಗಳಾದವು. ಸಂಸ್ಕೃತದಲ್ಲಿ ವಿದ್ಯಾರಣ್ಯರ ಶಂಕರ ವಿಜಯ ಮತ್ತೆ ಸರ್ವದರ್ಶನ ಸಂಗ್ರಹ ರಚನೆಗಳು. ಇವರ ಸೋದರ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಎನ್ನುವಂತ ವೇದ ಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನ ರಚನೆ ಮಾಡಿದರು. ಕಂಪಣರಾಯನ ಮಡದಿಯಾದಂತಹ ಗಂಗಾದೇವಿ ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದರು. ಇದು ಕಂಪಣನ ದಂಡಯಾತ್ರೆಯನ್ನ, ಅಲ್ಲಿನ ಪವಿತ್ರ ಸ್ಥಳಗಳ ವರ್ಣನೆಯನ್ನ ತಿಳಿಸುತ್ತಾರೆ. ಎರಡನೇ ದೇವರಾಯನ ಆಸ್ಥಾನ ಕವಿಯಾದಂತಹ ಶ್ರೀನಾಥ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಹೊಂದಿದ್ದ. ಅಲಸಾನಿ ಪೆದ್ದಣ್ಣನ ಮನುಚರಿತಮು, ತಿಮ್ಮಣ್ಣನ ಪಾರಿಜಾತ ಅಪಹರಣವು, ತೆನಾಲಿ ರಾಮಕೃಷ್ಣನ ಕೃತಿ ಉಪಟಾರಾಧ್ಯ ಚರಿತಂ ಪ್ರಮುಖವಾದಂತಹ ಕೃತಿಗಳಾಗಿವೆ. ಜೊತೆಗೆ ತಮಿಳು ಕವಿಗಳಾದಂತಹ ಪರಂಜ್ಯೋತಿಯ, ವೀರರಾಘವರ್, ಮಂಡಲ ಪುರುಷ, ಜ್ಞಾನಪ್ರಕಾಶ, ಹರಿಹರ ಮುಂತಾದವರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ರು. ಪರಂಜ್ಯೋತಿಯರ್ ಕವಿಯು ತಿರುವಿಳ್ಳಿಯಾಡಲ್ ಪುರಾಣಂ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾನೆ. ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳಿಗೆ ಪ್ರೋತ್ಸಾಹವನ್ನ ನೀಡಲಾಗಿತ್ತು. ಇವು ಇವರ ಆಶ್ರಯದಲ್ಲಿ, ವಿಜಯನಗರ ಅರಸರ ಆಶ್ರಯದಲ್ಲಿ ಉರುಸಾಗಿ ಬೆಳೆಯಲಿಕ್ಕೆ ಸಾಧ್ಯ. ನಂತರ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಂದರು. ಕಲೆ ಮತ್ತು ವಾಸ್ತುಶಿಲ್ಪ. ವಿಜಯನಗರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ ಅವಿಸ್ಮರಣೀಯವಾದಂಥದ್ದು. ಈ ಸಾಮ್ರಾಟರು ವಾಸ್ತು ಕಲೆಯ ಮಹಾನ್ ಪೋಷಕರು ಅಂತಾನೆ ಕರೆಯಲಾಗುತ್ತಾರೆ. ಇವರ ಕಾಲದಲ್ಲಿ ದೇವಾಲಯಗಳು, ಅರಮನೆಗಳು, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು ನಿರ್ಮಾಣ ಆದವು. ಜೊತೆಗೆ ವ್ಯವಸಾಯಕ್ಕೆ ಪ್ರೋತ್ಸಾಹವನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆರೆ, ಕಟ್ಟೆ, ಕಾಲುವೆ, ಅಣೆಕಟ್ಟುಗಳ ನಿರ್ಮಾಣ ಈ ಕಾಲದಲ್ಲಾಯಿತು. ನಂತರ ವಿಜಯನಗರ ಕಾಲದ ಕಲೆಯ ವೈಶಿಷ್ಟ್ಯತೆಗಳನ್ನು ನಾವು ಗಮನಿಸೋದಾದರೆ, ವಿಜಯನಗರದ ಅರಸರು
ಚಾಲುಕ್ಯ, ಚೋಳ, ಹೊಯ್ಸಳ ವಾಸ್ತುಶಿಲ್ಪ ಮಾದರಿಗಳನ್ನ ಮುಂದುವರಿಸ್ತಾ ಬಂದ್ರು. ಇವರ ಶೈಲಿಯ ಪ್ರಧಾನ ಲಕ್ಷಣ ಅಂತಂದ್ರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲವಾದಂತಹ ಸಭಾಮಂಟಪ ಅಥವಾ ಕಲ್ಯಾಣ ಮಂಟಪ. ದೇವಾಲಯಗಳಲ್ಲಿ ಎತ್ತರವಾದಂತಹ ಗೋಪುರಗಳನ್ನ ನಿರ್ಮಾಣ ಮಾಡ್ತಿದ್ರು. ಇವುಗಳನ್ನ ರಾಯಿ ಗೋಪುರಗಳು ಅಂತೇಳಿ ಕರೀತಾರೆ. ಇವು ಪ್ರಾಕೃತಿಯ ಕಮಾನುಗಳನ್ನ ಮತ್ತೆ ಮಂಟಪಗಳನ್ನ ಹೊಂದಿವೆ. ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ, ರುದ್ರತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗಿದೆ. ಇವರು ಕಟ್ಟಡಗಳಿಗೆ ಬಿರುಸಾದಂತಹ ಕಣಶಿಲೆಗಳನ್ನ ಬಳಸ್ತಿದ್ರು. ಅಂತಹ ಶಿಲೆಗಳನ್ನ ಅಥವಾ ದೇವಾಲಯಗಳನ್ನ ನಾವು ಈಗಲೂ ಸಹ ಹಂಪೆಯಲ್ಲಿ ನೋಡಬಹುದಾಗಿದೆ. ಇವರ ಕಾಲದಲ್ಲಿ ನಿರ್ಮಾಣ ಆದಂತಹ ಪ್ರಮುಖವಾದಂತಹ ದೇವಾಲಯಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಹಂಪೆ, ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಹಂಪೆ, ಶೃಂಗೇರಿ, ತಿರುಪತಿ, ಕಂಚಿ, ಆಂಧ್ರ ಪ್ರದೇಶದ ಲೇಪಾಕ್ಷಿ, ಕಾರ್ಕಳ, ಮೂಡುಬಿದ್ರೆ, ಭಟ್ಕಳ, ಚಿದಂಬರಂ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ ಮುಂತಾದ ಕಡೆಗಳಲ್ಲಿ ವಿಜಯನಗರ ಕಾಲದ ವಾಸ್ತುಶಿಲ್ಪದ ನಿದರ್ಶನಗಳನ್ನು ನಾವು ಕಾಣಬಹುದು. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖವಾದಂಥದ್ದು. ಈ ದೇವಾಲಯದ ವಿನ್ಯಾಸವು ಭಾರತದಲ್ಲಿಯೇ ಪೂರ್ವವಾದಂತಹ ಮಾದರಿಯದ್ದಾಗಿದೆ. ವಿಜಯನಗರದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯ ಅಂದರೆ ಹಂಪೆಯ ವಿರೂಪಾಕ್ಷ ದೇವಾಲಯ. ಇದು ವಿಶಾಲವಾದಂತಹ ಪ್ರಾಂಗಣವನ್ನು ಹೊಂದಿರುವ ದೇವಾಲಯವಾಗಿದ್ದು ಸೊಗಸಾದಂತಹ ಕೆತ್ತನೆಯ ಕಂಬಗಳು, ಅಲಂಕೃತ ಚಾವಣಿಗಳನ್ನ ಇದು ಹೊಂದಿದೆ. ಜೊತೆಗೆ ವಿಶ್ವವಿಖ್ಯಾತಿಯಾದಂತಹ ಒಂದು ದೇವಾಲಯ ಇದಾಗಿದೆ. ಹಂಪಿಯಲ್ಲಿರುವಂತಹ ವಿಜಯ ವಿಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದು ಸಪ್ತಸ್ವರಗಳನ್ನ ಧ್ವನಿಸುವಂತಹ ಕಂಬಗಳು ಈ ದೇವಾಲಯದಲ್ಲಿ ನಾವು ಕಾಣ್ತೀವಿ. ವಿಶಾಲವಾದಂತಹ ಕಲ್ಯಾಣ ಮಂಟಪಗಳು, ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯದ ಸೌಂದರ್ಯವನ್ನ ಹೆಚ್ಚಿಸಿದೆ. ಕೃಷ್ಣದೇವರಾಯ ನಿರ್ಮಿಸಿದಂತಹ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸವವನ್ನ ನಡೆಸಲಾಗ್ತಿತ್ತು. ರಾಜಧಾನಿಗೆ ಬಹಳ ದೂರದ ಪ್ರಾಂತ್ಯಗಳಿಂದಲೂ ಸಹ ರಾಜರುಗಳು ಮತ್ತು ಮಂಡಲೇಶ್ವರರು ಚಕ್ರವರ್ತಿಯ ಆಜ್ಞೆಯ ಮೇರೆಗೆ ಬಂದು ಇಲ್ಲಿ ಸೇರ್ತಿದ್ರು. ಪರ್ಷಿಯಾದ ರಾಯಭಾರಿಯಾದಂತಹ ಅಬ್ದುಲ್ ರಜಾಕ್ ಹೇಳ್ತಾನೆ, ಕಮಲ್ ಮಹಲ್, ಗಜಶಾಲೆ, ರಾಣಿ ಸ್ನಾನಗೃಹ ಇಂಡೋ ಮುಸ್ಲಿಂ ಶೈಲಿಯ ಉತ್ತಮವಾದಂತಹ ಕಟ್ಟಡಗಳಾಗಿದ್ದವು ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಲಕ್ಷ್ಮೀ ನರಸಿಂಹ, ಕಡಲೆಕಾಳು ಗಣೇಶ, ಸಾಸಿವೆಕಾಳು ಗಣೇಶ, ಉದ್ದಾನ ವೀರಭದ್ರನ ಶಿಲ್ಪಗಳು ಪ್ರಮುಖವಾದಂತಹ ಆಕರ್ಷಕ ಶಿಲೆಗಳಾಗಿವೆ. ವಿಜಯನಗರ ಕಾಲದ ಹಂಪಿಯ ಕೋಟೆಯು ಭದ್ರವಾದಂತಹ 7 ಸುತ್ತಿನಿಂದ ಕೂಡಿದ್ದು ಪ್ರಸ್ತುತ ಈಗ ಅಲ್ಲಿ 7 ಸುತ್ತುಗಳಿಲ್ಲ, 4 ಸುತ್ತುಗಳು ಮಾತ್ರ ಉಳಿದುಕೊಂಡಿರುವುದನ್ನು ನಾವು ಕಾಣ್ತೀವಿ. ಇನ್ನ ಸಂಗೀತ ಮತ್ತು ನೃತ್ಯ ಕ್ಷೇತ್ರಗಳಿಗೆ ಬಂದ್ರೆ ವಿಜಯನಗರದ ದೊರೆಗಳು ಲಲಿತ ಕಲೆಗಳಾದಂತಹ ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಕಲಾವಿದರಿಗೆ ಅರಮನೆ ಮತ್ತು ದೇವಾಲಯಗಳಲ್ಲಿ ಹೆಚ್ಚಿನ ಗೌರವವನ್ನ ನೀಡುತ್ತಿದ್ದರು. ಪುರಂದರದಾಸರು, ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಕರ್ನಾಟಕ ಸಂಗೀತಕ್ಕೆ ಅಮೂಲ್ಯವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ನರ್ತಕಿಯರು ಸರ್ವಾಲಂಕಾರ ಭೂಷಿತರಾಗಿ ದೇವಾಲಯ ಮತ್ತು ಅರಮನೆಗಳಲ್ಲಿ ನೃತ್ಯದ ಪ್ರದರ್ಶನವನ್ನು ನೀಡುತ್ತಿದ್ದರು. ಈ ರೀತಿ ಎಲ್ಲೋ ಕ್ಷೇತ್ರಗಳಲ್ಲೂ ಸಹ ಅದ್ವಿತೀಯವಾದಂತಹ ಸಾಧನೆಯನ್ನ ವಿಜಯನಗರ ಸಾಮ್ರಾಜ್ಯ ಮಾಡಿತು. ನಂತರ ಅಂತ್ಯವನ್ನು ನಾವು ಕಾಣೋದಾದ್ರೆ ವಿಜಯನಗರ ಚರಿತ್ರೆಯಲ್ಲಿ ಸಾಲಿವಾಹನ ಶಕೆ 1565ರಲ್ಲಿ ನಡೆದಂತಹ ರಕ್ಕಸತಂಗಡಿ ಯುದ್ಧವು ಅತ್ಯಂತ ನಿರ್ಣಾಯಕವಾದಂತಹ ಯುದ್ಧಗಳಲ್ಲಿ ಒಂದು. ಇದು ವಿಸ್ತಾರವಾಗಿದ್ದಂತಹ ಸಾಮ್ರಾಜ್ಯವನ್ನ ಮೂಲೆಗುಂಪು ಮಾಡಿ ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿತ್ತು. ಕೃಷ್ಣದೇವರಾಯನ ನಿಧನದ ನಂತರದಲ್ಲಿ ಅಧಿಕಾರಕ್ಕಾಗಿ ಆಂತರಿಕ ಸಂಘರ್ಷಗಳು ಕಂಡುಬಂದವು. ನಂತರದ ದೊರೆ ಅಚ್ಯುತ ದೇವರಾಯನ ನಿಧನ ಮತ್ತೊಮ್ಮೆ ಅಧಿಕಾರಕ್ಕಾಗಿ ಆಂತರಿಕ ಕದನಕ್ಕೆ ದಾರಿ ಮಾಡಿಕೊಟ್ಟು ಸದಾಶಿವರಾಯನ ಪಟ್ಟಕ್ಕೆ ಬಂದರೂ ಸಹ ಆಡಳಿತ ಅಳಿಯ ರಾಮರಾಯನ ಕೈಲಿತ್ತು. ರಾಮರಾಯ ತನ್ನ ಆಳ್ವಿಕೆಯಲ್ಲಿ ಕೈಗೊಂಡಂತಹ ಯುದ್ಧಗಳು ಸಾಮ್ರಾಜ್ಯದ
ವಿಸ್ತಾರ ಇಚ್ಛಿಸಿದ್ದರೂ ಸಹ ಅನೇಕ ಶತ್ರುಗಳನ್ನ ಸೃಷ್ಟಿ ಮಾಡಿತು. ರಾಮರಾಯನ ನೀತಿಗಳು ದಖನ್ ಸುಲ್ತಾನರನ್ನ ಒಗ್ಗೂಡಿಸಿತು. ಕೊನೆಗೆ 1565ರಲ್ಲಿ ದಖನ್ ಸುಲ್ತಾನರ ಒಕ್ಕೂಟ ಸೇನೆ, ವಿಜಯನಗರದ ಸೇನೆ ರಕ್ಕಸ್ತಂಗಡಿ ಅಥವಾ ತಾಳಿಕೋಟೆ ಎನ್ನುವಂತಹ ಪ್ರದೇಶದಲ್ಲಿ ಯುದ್ಧ ಆಯಿತು. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸಿತು. ಇಷ್ಟು ಇಂದು ವಿಜಯನಗರ ಸಾಮ್ರಾಜ್ಯದ ಮೂಲ ಬೆಳವಣಿಗೆ, ಆಳ್ವಿಕೆಯನ್ನು ಮಾಡಿದಂತಹ ಸಂತತಿಗಳು, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಗಳು ಮತ್ತೆ ಇದರ ಅಂತ್ಯ. ಇಷ್ಟು ಈ ಒಂದು ವಿಜಯನಗರ ಸಾಮ್ರಾಜ್ಯ.